ನಮಸ್ಕಾರ, ನಾನು ಸೌಮ್ಯ ಮಳಲಿ. ರಾಮನಗರದಲ್ಲಿ ಸಿಎಂ ಮಾಜಿ ಸಿಎಂ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಿಎಂಗೆ ಮಾಜಿ ಸಿಎಂ ಎಚ್ಡಿಕೆ ಕೂಡ ಸಾಥ್ ಕೊಟ್ಟಿದ್ದಾರೆ. ಮಳೆ ಹಾನಿ ಪ್ರದೇಶವನ್ನ ವೀಕ್ಷಿಸಿ ಇದೀಗ ಚನ್ನಪಟ್ಟಣದ ಕಡೆಗೆ ಸಿಎಂ ಪ್ರಯಾಣ ಬೆಳೆಸಿರುವಂತದ್ದು. ರಾಮನಗರದಲ್ಲಿ ಮಳೆಯಿಂದಾಗಿರುವಂತಹ ಅವಾಂತರಗಳ ಕುರಿತಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪರಿಶೀಲನೆ ಮಾಡಿದ್ದಾರೆ. ಇವರಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಸಾಥ್ ಕೊಟ್ಟಿರುವಂತದ್ದು. ರಾಮನಗರದಲ್ಲಿ ಮಳೆ ಹಾನಿ ಪರಿಶೀಲಿಸಿದ ಬಳಿಕ ಇದೀಗ ಚನ್ನಪಟ್ಟಣದ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಚನ್ನಪಟ್ಟಣದ ಬಿಡಿ ಕಾಲೋನಿಗೆ ಸಿಎಂ ಭೇಟಿ ನೀಡಿದ್ದಾರೆ. ನಗರದ ಸಾತನೂರು ರಸ್ತೆಯಲ್ಲಿರುವ ಬಡಾವಣೆಯಲ್ಲಿ ಪರಿಶೀಲನೆಯನ್ನ ಮಾಡಲಿದ್ದಾರೆ. ಸಿಎಂ ಜೊತೆ ಮಾಜಿ ಸಿಎಂ ಕೂಡ ಉಪಸ್ಥಿತರಿರಲಿದ್ದಾರೆ. ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರಿಗೆ ಕುಮಾರಸ್ವಾಮಿ ಅವರು ಕೂಡ ಸಾಥ್ ಕೊಟ್ಟಿರುವಂತದ್ದು. ರಾಮನಗರದಲ್ಲಿ ಈ ಹಿಂದೆ ಎಂದೂ ಕಂಡಿರದಷ್ಟರ ಮಟ್ಟಿಗೆ ಈ ಬಾರಿ ಮಳೆಯಿಂದ ಹಾನಿ ಸಂಭವಿಸಿರುವಂತದ್ದು. ಸೊ ಇದೆಲ್ಲದರ ಕುರಿತಂತೆ ಸ್ವತಃ ಕುಮಾರಸ್ವಾಮಿಯೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಜೊತೆ ಮಾತಾಡಿದ್ರು. ಬಂದು ಇಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅನ್ನೋದನ್ನ ಕೇಳಬೇಕು ಅಂತ ಹೇಳಿದ್ರು. ಹಾಗಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ರಾಮನಗರಕ್ಕೆ ತೆರಳಿದ್ರು. ಅಲ್ಲಿ ಏನೆಲ್ಲ ಅನಾಹುತಗಳಾಗಿದೆ, ಮಳೆಯಿಂದ ಏನೇನು ಸಮಸ್ಯೆಗಳಾಗಿದೆ ಇದೆಲ್ಲವನ್ನ ಖುದ್ದು ಪರಿಶೀಲನೆ ಮಾಡಿದ್ರು. ಇವರಿಗೆ ಕುಮಾರಸ್ವಾಮಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇದೀಗ ಚನ್ನಪಟ್ಟಣದ ಕಡೆಗೆ ಸಿಎಂ ಬೊಮ್ಮಾಯಿ ಅವರು ತೆರಳ್ತಾ ಇದ್ದಾರೆ. ಇನ್ನು ಕುಮಾರಸ್ವಾಮಿ ಅವರು ಕೂಡ ಚನ್ನಪಟ್ಟಣಕ್ಕೂ ಹೋಗ್ತಾ ಇದ್ದಾರೆ. ಸೊ ಎಷ್ಟೆಲ್ಲ ಅವಾಂತರಗಳಾಗಿದೆ ಅನ್ನುವಂಥದ್ದನ್ನ ನಾವು ದೃಶ್ಯಗಳಲ್ಲಿ ನೋಡಬಹುದು. ಇನ್ನು ಭಕ್ಷಿಕೆರೆಗೆ ಸಿಎಂ ಬೊಮ್ಮಾಯಿ ಹಾಗೆ ಮಾಜಿ ಸಿಎಂ ಎಚ್ಡಿಕೆ ಭೇಟಿ ನೀಡ್ತಾರೆ. ರೈಲ್ವೆ ಹಳಿ ಹಾನಿ ವೀಕ್ಷಿಸಿದ್ದಾರೆ ಸಿಎಂ ಮತ್ತು ಮಾಜಿ ಸಿಎಂ. ಅಕ್ಕಪಕ್ಕದ ನಿವಾಸಿಗಳ ಸಮಸ್ಯೆಯನ್ನ ಸಿಎಂ ಮತ್ತು ಎಚ್ಡಿಕೆ ಅವರು ಆಲಿಸಿದ್ದಾರೆ. ಸಹಜವಾಗಿ ಅಲ್ಲಿ ಅಕ್ಕಪಕ್ಕದಲ್ಲಿ ವಾಸ ಮಾಡುವಂತಹ ಜನರಿಗೂ ಕೂಡ ಅವರು ಯಾರು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಳೆಯಿಂದ ಸಮಸ್ಯೆಗಳಾಗುತ್ತೆ ಅಂತ ಅವ್ರು ಯಾರು ನಿರೀಕ್ಷಿಸಿರಲಿಲ್ಲ. ಆದರೆ ಈ ಹಿಂದೆ ಎಂದೂ ಕಂಡು ಕೇಳರಿಯದ ಮಟ್ಟದಲ್ಲಿ ರಾಮನಗರ, ಚನ್ನಪಟ್ಟಣ ಈ ಭಾಗದ ಜನ ಮಳೆಯಿಂದಾಗಿ ನಲುಗ್ತಾ ಇದ್ದಾರೆ. ವಾಹನಗಳೆಲ್ಲವೂ ಕೊಚ್ಕೊಂಡು ಹೋಗ್ತಾ ಇದೆ. ರಸ್ತೆ ಯಾವುದು, ಕಾಲುವೆ ಯಾವುದು, ಕೆರೆ ಯಾವುದು ಗೊತ್ತಾಗದರಷ್ಟು ಮಟ್ಟಿಗೆ ಎಲ್ಲೆಲ್ಲೂ ನೀರು 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 ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸೊ ಅಲ್ಲಿ ಸಿಎಂ ಹಾಗೆ ಕುಮಾರಸ್ವಾಮಿ ಅವರು ಇಬ್ರು ಕೂಡ ಬಂದಂಥ ಸಂದರ್ಭದಲ್ಲಿ ಇನ್ನು ಜನ ಏನೇನು ಸಮಸ್ಯೆಗಳಾಗ್ತಾ ಇದೆ, ಯಾಕೆ ಆಗಿರಬಹುದು, ಇದೆಲ್ಲದರ ಬಗ್ಗೆ ಸಿಎಂ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನೇನು ಸಮಸ್ಯೆಗಳಾಗಿದೆ ಅನ್ನೋದನ್ನ ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಆಲಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಸದ್ಯ ಈಗ ಕುಮಾರಸ್ವಾಮಿ ಅವರು ಹಾಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಎಲ್ಲಿ ಮಳೆ ಹಾನಿಗೆ ಸಂಬಂಧಪಟ್ಟ ಹಾಗೆ ವೀಕ್ಷಣೆಯನ್ನ ಮಾಡ್ತಾ ಇರುವಂತದ್ದು? ಈಗ ಆಲ್ರೆಡಿ ರಾಮನಗರದಲ್ಲಿ ಏನೆಲ್ಲ ಹಾನಿಗಳಾಗಿದೆ ಅನ್ನೋದನ್ನ ಖುದ್ದು ವೀಕ್ಷಣೆ ಮಾಡಿದ್ದಾರೆ ಸಿಎಂ ಅವರು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶೀಘ್ರ ಸಮಸ್ಯೆ ಬಗೆಹರಿಸೋ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಏನಾದರೂ ಸೂಚನೆಯನ್ನ ಕೊಟ್ಟಿದ್ದಾರೆ? ಇನ್ನು ಸಿಎಂ ಬಂದಂತ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳನ್ನ ಹೇಳ್ಕೊಂಡ್ರು ಅಲ್ಲಿನ ಜನ? ಸೊಮ್ಮೆ ಈಗಾಗಲೇ ಏನೋ ರಾಮನಗರದಲ್ಲಿ ದೊಡ್ಡ ಸಮಸ್ಯೆ ನಿರ್ಮಾಣ ಆಗಿರುವಂತದ್ದು ಮಳೆಯಿಂದಾಗಿ. ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಖುದ್ದು ಸ್ಥಳದಲ್ಲಿದ್ರು. ಇದೀಗ ಮುಖ್ಯಮಂತ್ರಿ ಬಸವರಾಜ ಅವ್ರನ್ನ ಕರೆಸ್ಕೊಂಡು ಖುದ್ದಾಗಿ ಮುಖ್ಯಮಂತ್ರಿಗಳಿಂದ ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತೆ ಸ್ಥಳೀಯ ಮಟ್ಟದಲ್ಲೂ ರಾಮನಗರ ಕುಮಾರಸ್ವಾಮಿ ಅವರಿಗೆ ತವರು ಜಿಲ್ಲೆ ಆಗಿದೆ. ಹೀಗಾಗಿ ಚನ್ನಪಟ್ಟಣ ಮತ್ತೆ ರಾಮನಗರದಲ್ಲಿ ಏನು ಫೆಡ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಒಂದ್ ರೀತಿ ಸಮಸ್ಯೆಗಳನ್ನ ಮುಖ್ಯಮಂತ್ರಿಗಳಿಗೆ ಹೇಳ್ಕೊಡುವ ಒಂದು ಕೆಲಸವನ್ನು ಕೂಡ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾಡ್ತಿದ್ದಾರೆ. ಮತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಕರೆಸ್ಕೊಂಡೇ ಬಂದಿದ್ದಾರೆ. ಈಗ ರಾಮನಗರದಲ್ಲಿ ಒಂದಷ್ಟು ರಾಮನಗರ ಆಗಿರ್ಬೋದು, ಚನ್ನಪಟ್ಟಣ ವಿವಿಧ ಸ್ಥಳಗಳಲ್ಲಿ ಮಳೆಯಿಂದಾಗಿ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ಒಂದ್ ಕಡೆ ಚತುಷ್ಪಥ ರಸ್ತೆ ಆಗಿರ್ಬೋದು ಈಗಾಗಲೇ ನೂತನವಾಗಿ ನಿರ್ಮಾಣ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ನೀರು ನಿಂತಿರೋದ್ರಿಂದಾಗಿ ವಾಹನಗಳು ಕೂಡ ಓಡಾಡೋದಕ್ಕೆ ಸಮಸ್ಯೆ ಆಗಿದೆ. ಮತ್ತೆ ಎಷ್ಟೋ ವಾಹನಗಳು ಕೂಡ ಜಖಮಾಗಿತ್ತು. ಇದೀಗ ಅದನ್ನ ತೆರವು ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಆ ನೀರು ನಿಂತುಕೊಳ್ಳೋದಕ್ಕೆ ಯಾವ ರೀತಿಯಾದ ಸಮಸ್ಯೆ ಆಯ್ತು, ಏನ್ ಕಾರಣ ಅನ್ನೋದಕ್ಕೂ ಕೂಡ ಅಧಿಕಾರಿಗಳಿಂದ ಮುಖ್ಯಮಂತ್ರಿಗಳು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಅದನ್ನು ಸರಿಪಡಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಏನ್ ಮಾಹಿತಿ ಕೊಟ್ಟಿದ್ದಾರೆ ಕೃಷ್ಣ? ಯಾಕಂದ್ರೆ ಈ ಹಿಂದೆ ಯಾವಾಗ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಳೆಯಿಂದ ಹಾನಿ ಸಂಭವಿಸಿರ್ಲಿಲ್ಲ, ಎಷ್ಟೇ ಮಳೆ ಆದ್ರೂ ಕೂಡ. ಆದ್ರೆ ಈ ಬಾರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಳೆ ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗೋದಕ್ಕೆ ಏನ್ ಕಾರಣ ಅಂತ ಏನ್ ಮಾಹಿತಿ ಕೊಟ್ಟಿದ್ದಾರೆ ಅಧಿಕಾರಿಗಳು ಸಿಎಂಗೆ? ಸೌಮ್ಯ, ಇದು ಇಷ್ಟು ದೊಡ್ಡ ಮಟ್ಟಕ್ಕೆ ಸಮಸ್ಯೆ ಆಗಿದ್ದಕ್ಕೆ ಕಾರಣ ಏನು ಅಂತಂದ್ರೆ ಇಲ್ಲಿರ್ತಕ್ಕಂಥ ಚರಂಡಿ. ಯಾಕಂದ್ರೆ ಕ್ಲೀನ್ ಆಗಿ ಚರಂಡಿಯನ್ನ ನಿರ್ಮಾಣ ಮಾಡಿದ್ರೆ ಈ ರೀತಿಯಿಂದ ದೊಡ್ಡ ಸಮಸ್ಯೆ ಆಗ್ತಾ ಇರಲಿಲ್ಲ ಅನ್ನೋದು ಕೂಡ ಮುಖ್ಯಮಂತ್ರಿಗಳ ಸ್ಥಳೀಯರ ಆರೋಪವಾಗಿದೆ. ಮತ್ತೆ ಅಧಿಕಾರಿಗಳು ಕೂಡ ಅದನ್ನು ಸಮಸ್ಯೆ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾದಾಗಲೂ ಕೂಡ ಮುಖ್ಯಮಂತ್ರಿಗಳು ಅವ್ರ ಮೇಲೆ ಒಂದು ಖಡಕ್ ಸೂಚನೆಯನ್ನು ಕೊಟ್ಟು ಇದನ್ನು ಸರಿಪಡಿಸಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಈಗಾಗಲೇ ರಸ್ತೆ ಆಗಿರ್ಬೋದು, ಮತ್ತೆ ಮನೆಗಳಿಗೆ ನೀರು ನುಗ್ಗಿರುವಂತದ್ದಾಗಿರ್ಬೋದು, ಅಲ್ಲಿ ಒಳಚರಂಡಿ ನಿರ್ಮಾಣವನ್ನ ಸೂಕ್ತವಾಗಿ ನಿರ್ಮಾಣ ಮಾಡಿರುವಂತದ್ದು, ಸೂಕ್ತವಾಗಿ ಕರೆಕ್ಟ್ ಆಗಿ ಮಾಡದಿರುವಂತದ್ದಾಗಿರ್ಬೋದು. ಮತ್ತೆ ಈಗಾಗಲೇ ರಾಜಕಾಲುವೆ ಅಂತ ಏನ್ ಹೇಳ್ತೀವಿ ಅದು ಕೂಡ ಇಲ್ಲಿ ದೊಡ್ಡ ಸಮಸ್ಯೆ ಆಗಿ ಪರಿಣಮಿಸಿದೆ. ಆದ್ರೆ ಇಲ್ಲೊಂದ್ ಕಡೆ ಅದು ನೀರು ಜಾಸ್ತಿ ಬಂದಿರುವಂತ ಕಾರಣಕ್ಕೋಸ್ಕರವಾಗಿ ಮನೆಗಳಿಗೆ ನೀರು ಕೂಡ ನುಗ್ಗಿರುವಂತದ್ದು. ಅದ್ರ ಜೊತೆಗೆ ಮುಖ್ಯವಾಗಿ ಹಳ್ಳ ಕೊಳ್ಳಗಳು ಕೂಡ ನೀರು ಹೋಗೋದಕ್ಕೆ ಆ ಬೆಟ್ಟಗುಡ್ಡಗಳಿಂದ ನೀರು ಹರಿದು ಬರುತ್ತೆ. ಅದನ್ನ ಎಲ್ಲೊಂದ್ ಕಡೆ ಅದನ್ನ ನೀರನ್ನ ಕರೆಕ್ಟ್ ಆಗಿ ಕೆರೆಗೆ ಹೋಗುವಂತದ್ದಾಗಿರ್ಬೋದು, ಒಳಗೆ ಹೋಗುವಂತದಕ್ಕೆ ಸರಿಯಾಗಿ ಮಾಡಿದ್ರೆ ಈ ರೀತಿಯ ಸಮಸ್ಯೆ ಆಗ್ತಾ ಇರಲಿಲ್ಲ ಅನ್ನೋದು. ಹೀಗಾಗಿ ಇದನ್ನ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಿದರೆ ಯಾವ ರೀತಿಯಾಗಿ ನೀರು ಹೋಗ್ಬೇಕು, ರಾಮನಗರದಲ್ಲಾಗಿರ್ಬೋದು, ಪಟ್ಟಣ ಪ್ರದೇಶ ಆಗಿರ್ಬೋದು, ಮತ್ತೆ ಹಳ್ಳಿಗಾಡು ಪ್ರದೇಶ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಸಮಸ್ಯೆ ಆಗದಿರುವಂತ ನಿಟ್ಟಿನಲ್ಲಿ ನೋಡ್ಕೊಳ್ಬೇಕು ಅನ್ನೋ ಸೂಚನೆಯನ್ನು ಕೂಡ ಅಧಿಕಾರಿ
ಮತ್ತೆ ಒಂದಷ್ಟು ಮನೆಗಳಿಗೆ ಆಗಿರ್ಬೋದು, ಮತ್ತೆ ರೇಷ್ಮೆ ನೂಲನ್ನ ಏನು ನೇಗ್ತಾರೆ ಅಂತವ್ರ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಸಾಕಷ್ಟು ದೊಡ್ಡ ಸಮಸ್ಯೆ ಆಗಿದೆ. ಹೀಗಾಗಿ ಅವ್ರಿಗೆ ಪರಿಹಾರಕ್ಕೆ ಸಂಬಂಧಪಟ್ಟದನ್ನು ಕೂಡ ಮುಖ್ಯಮಂತ್ರಿಗಳು ಸ್ಥಳದಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಮನೆ ಕಳ್ಕೊಂಡಂತವ್ರು ಕೂಡ ತಕ್ಷಣವಾಗಿ ಮನೆಯಲ್ಲಿ ವಸ್ತುಗಳನ್ನ ಕಳ್ಕೊಂಡ ಪರಿಹಾರವನ್ನು ಕೂಡ ತಕ್ಷಣವೇ ಕೊಡಿ ಅನ್ನೋ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಏನು ರಾಮನಗರ ಮತ್ತೆ ಚನ್ನಪಟ್ಟಣದಲ್ಲಿ ಮಳೆಯಿಂದಾಗಿದೆ. ಈಗ ಅನಾಹುತ ಸರಿಪಡಿಸುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಒಂದಷ್ಟು ಸಲಹೆ ಸೂಚನೆಗಳನ್ನ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ರಾಮನಗರ ಜಿಲ್ಲೆಯಾದ್ಯಂತ ಭಾರೀ ಮಳೆ ಸುರಿತಾ ಇರುವುದರಿಂದ ರಾಮನಗರ ಚನ್ನಪಟ್ಟಣ ಕನಕಪುರದ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಭಾರೀ ಮಳೆಗೆ ಚನ್ನಪಟ್ಟಣದ ಶೇರು ಹೋಟೆಲ್ ಸರ್ಕಲ್ ಜಲಾವೃತವಾಗಿದ್ದು ಪೇಟೆ ಚೆರಿ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅಲ್ಲದೆ ರಾಮನಗರದ ವಿಜಯನಗರ ಬಡಾವಣೆ ಕೂಡ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಿ ಹೋಗಿದೆ. ಬೆಂಗಳೂರು